ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡ್ಯೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಡೇ 3 ಆಫ್ ಇಟಲಿ ಸೀರೀಸ್. ಟುಡೇ ವಿ ಆರ್ ಇನ್ ಫ್ಲಾರೆನ್ಸ್. ಸೊ ವೆಲ್ಕಮ್ ಟು ಫ್ಲಾರೆನ್ಸ್. ನಮ್ಮ ರೂಮು ಮತ್ತು ನಮ್ಮ ಟ್ರೈನ್ ಸ್ಟೇಷನು ಸಿಕ್ಕಾಪಟ್ಟೆ ದೂರ ಇತ್ತು. ನಡ್ಕೊಂಡು ಬಂದ್ವಿ ಬ್ಯಾಗ್ ಇಟ್ಕೊಂಡು. ಸೊ ವೆರಿ ಟಯರ್ಡ್. ಆ್ಯಂಡ್ ನಮ್ಮ ಚೆಕ್ ಇನ್ ಆಗಲಿಕ್ಕೆ ರೂಮ್ ಇನ್ನೂ ಖಾಲಿ ಆಗಿಲ್ಲ. ಇಲ್ಲೆಲ್ಲ ಯೂಶ್ವಲಿ ಸ್ಟ್ಯಾಂಡರ್ಡಾಗಿ 3 ಗಂಟೆಗೆ ಚೆಕ್ ಇನ್ ಟೈಮ್ ಇರೋದು. ಸೊ ಇವಾಗ 12:30. ಸೊ ಬ್ಯಾಗ್ನ ಇಲ್ಲೇ ಡ್ರಾಪ್ ಆಫ್ ಮಾಡಿಬಿಟ್ಟು ನಮ್ಮದು ಹಾಪ್ ಆಫ್ ಟೂರ್ ಇದೆ ಇವತ್ತು ಫ್ಲಾರೆನ್ಸ್ ಸಿಟಿ ಫುಲ್ಲು. ಸೊ ಅಲ್ಲಿಗೆ ಹೋಗಬೇಕು. ಸೊ ಬೆಳಿಗ್ಗೆನೇ ಎದ್ದು ಮಿಲಾನಿಂದ ನಾವು 8:40 ಟ್ರೈನ್ ತೊಗೊಂಡು ಇಲ್ಲಿ ಒಂದು 11:30ಗೆ ರೀಚ್ ಆದ್ವಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಅರ್ಧ ಗಂಟೆ. ಸೊ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ರೂಮ್ ಖಾಲಿ ಇಲ್ಲ. ಸೊ ಅವರು ಹೇಳಿದ್ರು 3 ಗಂಟೆ ಚೆಕ್ ಇನ್ ಆಗ ಏನೋ ಕೊಡಲ್ಲ ಇವತ್ತು ರೂಮ್ ಹೋಗಿ ಬ್ಯಾಗ್ ಬಿಟ್ಬಿಟ್ಟು ಅಂತ. ಸೊ ಇವಾಗ ಸದ್ಯಕ್ಕೆ ಜಯಂತ್ ಇಸ್ ಸಿಟ್ಟಿಂಗ್ ಆ್ಯಂಡ್ ಈಟಿಂಗ್ ಸ್ವೀಟ್ ಕಾರಮ್ ಚಿಪ್ಸ್, ದ ಕೇರಳ ಟ್ಯಾಪಿಯೋಕಾ ಚಿಪ್ಸ್. ನಾನು ಯೂಶಲಿ ತಿನ್ನೋದು ರೆಕಮೆಂಡ್ ಮಾಡ್ತೀನಲ್ಲ, ಅದನ್ನು ಜಯಂತ್ ಅವ್ರು ಇವಾಗ ತಿಂತಾ ಇದ್ದಾರೆ. ಯಾಕೆಂದರೆ ವೆರಿ ಹಂಗ್ರಿ. ಚೆನ್ನಾಗಿದೆ. ಬರೀ ಸ್ವೀಟ್ ತಿಂದು 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 ದಟ್ ಇಸ್ ಅ ವೆರಿ ಗುಡ್ ಸ್ನ್ಯಾಕ್. ಇವತ್ತು November 1st. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಸ್ ಗೈಸ್, ಎಸ್ ಗಾಯ್ಸ್. ಇವತ್ತು November 1. ದಯವಿಟ್ಟು ಎಲ್ಲರೂ November 1 ಕನ್ನಡಿಗರಾಗಿರಬೇಡಿ. ನಂಬರ್ 1 ಕನ್ನಡಿಗರಾಗಿ ವರ್ಷವೆಲ್ಲ ನಿಮ್ಮ ಜೀವನ ಪರ್ಯಂತ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸೋಣ. ಎಲ್ಲರೂ ಕನ್ನಡ ಅಭಿಮಾನನ ಇಟ್ಕೊಂಡು ಬೇರೆಯವ್ರಿಗೂ ನಮ್ಮ ಕನ್ನಡ ಭಾಷೆನ ಕಲಿಯೋದು ಕೂಡ ಅವ್ರ ಕಡೆಯಿಂದ ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ನಮ್ಮ ಭಾಷೆ ಉಳಿಸೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ. ಆ್ಯಂಡ್ ತುಂಬಾ ಈ ಕಾಲದಲ್ಲಿ ತುಂಬಾ ಇದೆ. ಮನೇಲಿ ಮಾತೃಭಾಷೆ ಕನ್ನಡ ಇದ್ರೂ ಓದೋಕ್ಕೆ ಬರೆಯೋಕ್ಕೆ ತುಂಬ ಕಷ್ಟಪಡ್ತಾರೆ. ಅಂಥವ್ರಿಗೆ ಕನ್ನಡನ ಪ್ರೀತಿಯಿಂದ ಹೇಳ್ಕೊಳ್ಳೋಣ. ಫಸ್ಟ್ ನಾವು ನೆಟ್ ಕನ್ನಡ ಹೇಳ್ಕೊಳ್ಳೋಣ, ಆಮೇಲೆ ಬೇರೆಯವ್ರಿಗೂ ಹೇಳ್ಕೊಳ್ಳೋಣ. ಕನ್ನಡನ ಆದಷ್ಟು ಪ್ರೀತಿಸೋಣ, ಬೆಳೆಸೋಣ, ಮೆರೆಸೋಣ. ಆ್ಯಂಡ್ ನಾವು ಕನ್ನಡದಿಂದ ಬೆಳೆಯೋಣ. ಸೊ ಅರ್ಥ ಮಾಡ್ಕೊಳ್ಳೋದು, ಓದೋದು ತುಂಬ ಇದೆ. ಸೊ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಚಾಲೆಂಜ್ ಮಾಡೋಣ ಜಯಂತ್ ಅವ್ರಿಗೆ. ಇವತ್ತು ಇಡೀ ದಿನ ಅವರು ಕನ್ನಡ ಅಷ್ಟೇ ಮಾತಾಡಬೇಕು, ಆಂಗ್ಲ ಭಾಷೆಯ ಒಂದು ಶಬ್ದವನ್ನು ಕೂಡ ಉಪಯೋಗಿಸಬಾರ್ದು ಅಂತ. ಆಗತ್ತಾ ನಿಮ್ಮ ಕೈಲಿ? ಇಲ್ಲ, ಮಾಡಲೇಬೇಕು. ಇಲ್ಲಿ ಬಂದಾಗ ಎಷ್ಟೊಂದು ಜನ ನೋಡಿದ್ವಲ್ಲ, ಬೇರೆ ಬೇರೆ ದೇಶದಿಂದ ಬಂದಿರೋರಲ್ಲ, ಅವ್ರ ಭಾಷೆನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಾತಾಡ್ಬೇಕಾದ್ರೆ ಯಾವ ಆಂಗ್ಲ ಭಾಷೆನ ಯೂಸೇ ಮಾಡಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ಒಂಥರ ಆಗುತ್ತೆ, ಅಯ್ಯೋ ನಾವು ನಮ್ಮ ಭಾಷೆನ ಫುಲ್ ಕರೆಕ್ಟಾಗಿ ಯೂಸ್ ಮಾಡಬೇಕಲ್ಲ. ನನಗೆ ಒಂಥರ ಆಯಿತು. ಬಿಕಾಸ್ ನಾನು ಪ್ರತಿಯೊಂದು ವಾಕ್ಯದಲ್ಲೂ ಯೂಸ್ ಮಾಡಬೇಕಾದ್ರೆ ಒಂದು ಇಂಗ್ಲೀಷ್ ಪದ ಯೂಸ್ ಮಾಡೇ ಮಾಡ್ತೀನಿ. ಅವರೆಲ್ಲ ಆ ಥರ ಐ ಥಿಂಕ್ ಕೊರಿಯನ್ಸು ಮತ್ತು ಜಾಪನೀಸ್ ಪೀಪಲ್ ಯಾರೋ ಇದ್ದಾರಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ಏನು ಇಂಗ್ಲೀಷ್ ಪದಗಳೇ ಬರಲ್ಲ. ಅದೇ ನಾನು ಮೇಘ ಒಂದ್ಸತಿ ಮಾತಾಡಬೇಕಾದ್ರೆ ನಮ್ಮ ಸೆಂಟೆನ್ಸ್ನಲ್ಲಿ ಆಟೋಮ್ಯಾಟಿಕ್ ಒಂದು ಇಂಗ್ಲೀಷ್ ಪದ ಬಂದೇ ಬಿಡುತ್ತೆ. ಮನಸ್ಸಲ್ಲಿ ಬಂತು ಎಲ್ಲ ಪದಗಳನ್ನು ಕನ್ನಡದಲ್ಲೇ ಮಾತಾಡೋಣ ಇಲ್ಲಿ ಇರಬೇಕಾದ್ರೆ ಅಂತ. ಮಾತಾಡೋ ಬರದಲ್ಲಿ ಒಂದು 2-3 ಆಂಗ್ಲ ಪದ ಬಂದು ನಾವು ಉಪಯೋಗಿಸೋದು ತಪ್ಪಿಲ್ಲ. ಹಾಗಂತ ಪೂರ್ತಿಯಾಗಿ ನಾವು ನಮ್ಮ ಭಾಷೆನೇ ಮರೆತು ಮುಂದಕ್ಕೆ ಹೋಗೋದು ಒಳ್ಳೆಯದಲ್ಲ ಅನಿಸುತ್ತೆ. ಎಲ್ಲ ಭಾಷೆನೂ ಪ್ರೀತಿಸೋಣ, ಆದರೆ ನಮ್ಮ ಕನ್ನಡನ ಸ್ವಲ್ಪ ಜಾಸ್ತಿನೇ ಪ್ರೀತಿಸೋಣ ಅಷ್ಟೆ. ಸದ್ಯಕ್ಕೆ ನಾವು ಫ್ಲಾರೆನ್ಸ್ ಈ ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ಆ್ಯಂಡ್ ಇದು ನಾವು ಉಳ್ಕೊತಾ ಇರೋಂಥ ಹೋಟೆಲ್ಲು ಹೀಗಿದೆ. ಸೊ ಸದ್ಯಕ್ಕೆ ನಾವು ಒಂದು ಪಾಯಿಂಟಲ್ಲಿ ಇಳ್ಕೊಂಡು ಇಲ್ಲಿ ನೋಡ್ತಾ ಇದ್ದೀವಿ. ಏನೋ ಒಂಥರ ಫ್ಲೀ ಮಾರ್ಕೆಟ್ ಇದ್ದಂಗಿದೆ. ಸೊ ಜಸ್ಟ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಸೀಯಿಂಗ್ ಏನಿದೆ. ಅಲ್ಲಿ ಹಿಂದ್ಗಡೆ ನೀವು ನೋಡಿದ್ರೆ ಒಂದು ಸ್ಟ್ರಕ್ಚರ್ ಇದೆ. ಐ ಥಿಂಕ್ ಇಟ್ಸ್ ಸಮ್ ಸಿಮೆಟ್ರಿ ಆಫ್ ಸಮ್ ಒನ್, ಗೊತ್ತಿಲ್ಲ ಯಾರ್ದು ಅಂತ. ಇವತ್ತು ಸಂಡೇ, ಮೇ ಬಿ ಅದಕ್ಕೆ ಇಟ್ಕೊಂಡಿದ್ದಾರಾ ಅಂತ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಲೆದರ್ ತುಂಬ ಫೇಮಸ್ ಇಟಲಿಲಿ. ಇಲ್ಲಿ ಅಫಗಾಟೋ ಅಂತ ತುಂಬ ಫೇಮಸ್ ಇದೆ. ಸೊ ಅದೊಂದು ಪರ್ಟಿಕ್ಯುಲರ್ ರೆಸ್ಟೋರೆಂಟ್, ಕೆಫೆ ಏನೋ ಇದೆ. ಸೊ ಅದನ್ನು ಕುಡಿಯೋಕ್ಕೆ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು. ಫ್ಲಾರೆನ್ಸಲ್ಲಿ ಇಟ್ಸ್ ವೆರಿ ಕ್ವೈಟ್ ಪಾಪ್ಯುಲರ್ ಪ್ಲೇಸ್ ಅಂತ. ಸೊ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ ದ ಗಲ್ಲಿ. ಸೊ ಲೆಟ್ಸ್ ಗೋ. ಆ ಫ್ಲೀ ಮಾರ್ಕೆಟ್ ನೋಡ್ಬಿಟ್ಟು ನಂಗಂತೂ ಚಿಕ್ಕಪೇಟೆ ನೆನಪಾಗೋಯ್ತು. ಕ್ಯೂ ನೋಡಿ ಹೆಂಗೆ ನಿಂತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆದರೆ ಹಿಂಗೆ. ಇಂಡಿಯನ್ಸ್ ನೋಡಿ ಎಷ್ಟು ಜನ ಇದ್ದಾರೆ, ಅವರು ಇದ್ದಾರೆ. ಹೋಗಿ ನಾವು ಲೈನ್ ಎಲ್ಲಿದೆ ಕಾಣಿಸ್ತಿಲ್ಲ, ಹೋಗಲ್ಲಿ ನಿಂತ್ಕೋತೀವಿ ರೀ. ನಾನು ಹೇಳಿ ಜನ ಇರ್ತಾರೆ. ಜಯಂತ್ ಬಾಯ್ ಯಾಕಿದ್ರೆ ಮುಗೀತು. ಫೈನಲಿ ನಮ್ಮ ಸರ್ದಿ ಬಂದಿದೆ. ಇಲ್ಲಿ ಅಫಗಾಟೋ ಡ್ರಿಂಕ್ನ ಎತ್ಕೊಂಡು ಇಲ್ಲಿ ಇಸ್ಕೋಬೋದು. ಈ ಚಿಕ್ಕ ವಿಂಡೋ ಕಾಣ್ತಿದೆಯಲ್ಲ ಅಲ್ಲಿ. ಎಕ್ಸೈಟೆಡ್. ನಾನು ಎಕ್ಸೈಟ್ಮೆಂಟ್ ಇಲ್ಲ, ಇವರು ಜಾಸ್ತಿ ಎಕ್ಸೈಟೆಡ್. ಗೊತ್ತಿಲ್ಲ ನಂಗೆ ಎಕ್ಸೈಟ್ಮೆಂಟ್ ಇದೆಯೋ ಏನಿದೆಯೋ ಅಂತ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ಐಮ್ ರಿಯಲಿ ವೆರಿ ಈಗರ್ ಟು ಟ್ರೈ ದ ಅಫಗಾಟೋ. ನೋಡುವ ಹೇಗಿರುತ್ತೆ ಅಂತ. ನನಗೇನು ಅದು ಎಕ್ಸೈಟ್ಮೆಂಟ್ ಇಲ್ಲ, ಬಟ್
ಜಯಂತಿಗೆ ಲೈಫಲ್ಲಿ ಯಾವ್ದ್ರ ಬಗ್ಗೆನೂ ಎಕ್ಸೈಟ್ಮೆಂಟ್ ಇಲ್ಲ. ಮದುವೆ ದಿನನೂ ಹಿಂಗಿದ್ರು. ಸೊ ಹೊಟ್ಟೆ ಎಸಿತಾ ಇದೆ, ಅದು ಚೆನ್ನಾಗಿರೋ ಚಾಕ್ಲೇಟ್ ಸಿಕ್ಕಿದ್ರೆ ಸಾಕು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ಜನ ಮರುಳು ಜಾತ್ರೆ ಮರುಳು ಅಂತ ಎಲ್ಲರೂ ಬಂದಿದ್ದೀವಿ. ಅದು ಹೆಂಗಿರುತ್ತೆ ನೋಡ್ಬಿಡೋಣ ಬನ್ನಿ ಗಾಯ್ಸ್. ಆ ಕಿಟಕಿಯಿಂದನೇ ಕೊಡೋದು, ಬಟ್ ಆ ಕಿಟಕಿಲಿ ಕೊಡೋರು ಯಾರೂ ಇಲ್ಲ. ನಮಗೆ ನಾವೇ ಇಲ್ಲಿ ಇಟ್ಕೊಂಡು ತೊಗೊಂಬಿಟ್ಟು ಡವ್ ಕಚ್ಕೋಬೇಕು. ಅದು ಮಧ್ಯದಲ್ಲಿ ಎಸ್ಪ್ರೆಸೋ ಶಾರ್ಟ್ ಹಾಕ್ಬಿಟ್ಟು ಕೊಡ್ತಾನೆ, ಕ್ರೀಮ್ ಹಾಕ್ಬಿಟ್ಟು ಅಷ್ಟೇ. ಇದು ಮ್ಯಾಟ್ರು. ಹೇಗೆಲ್ಲ ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ನಾನು ತುಂಬ ಶಾಕ್ ಆಗ್ತಾ ಇದ್ದೀನಿ. ವೆರಿ ನೈಸ್ ಮಾರ್ಕೆಟಿಂಗ್. ಜೈ ಮಾ ಕಾಳಿ ತಿಂದ್ಬಿಟ್ಟು ಹೇಳ್ತೀನಿ. ಸ್ಟ್ರಾಂಗ್ ಇದೆ ತುಂಬ. ಆ್ಯಂಡ್ ಪಿಸ್ತಾಶಿಯೋ, ಇದು ಕ್ಯಾರಮೆಲ್ಲು. ನಂದು ಆಲ್ರೆಡಿ ಕರ್ಗೋಗ್ಬಿಟ್ಟಿದೆ. ನಂದು ಕರ್ಗೋಗಿದೆ, ಎಲ್ಲ ಒಳಗೋಗಿದ್ದೀವಿ. ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿ. ವೆನಿಲಾ ಐಸ್ ಕ್ರೀಮು ಜೊತೆಗೆ ಒಂದು ಎಕ್ಸ್ಪ್ರೆಸೋ ಶಾರ್ಟು, ಪಕ್ಕದಲ್ಲಿ ಪಿಸ್ತಾಶಿಯೋ ಅಷ್ಟೇ. ಇಲ್ಲೇನಿಲ್ಲ. ಇಂಡಿಯಾದಲ್ಲಿ ಬೇಗ ಬರುತ್ತೆ, ಬೆಂಗಳೂರಲ್ಲಿ ಪಕ್ಕ ಇದು. ಜನ ತೋರಿಸ್ಬಿಡ್ತೀನಿ ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ. ಜನ ಸಾಗರ. ವೆನಿಲಾ ಐಸ್ ಕ್ರೀಮ್, ಕಾಫಿ ಅಷ್ಟೇ. ಇಷ್ಟಕ್ಕೆ ನಾವು 15 euros ಕೊಟ್ಟಿದ್ದೀವಿ. ಫಾರ್ ನಾವು ವಿಲ್ ಜಸ್ಟ್ ಎಂಜಾಯ್ ದಿಸ್. ಹಾಗೆ ನಡ್ಕೊಂಡು ಯಾವುದೋ ಸ್ಟ್ರೀಟ್ ಒಳಗೆ ಹೋಗಿದ್ದೀವಿ. ಇಲ್ಲಿ ಯಾವುದೋ ಒಂದು ಕ್ಯಾಥೆಡ್ರಲ್ ಫೇಮಸ್ ಇದೆಯಲ್ಲ, ನೋಡುವ ಅಂತ. ರೋಮನ್ ಆರ್ಕಿಟೆಕ್ಚರ್. ಜನ ಜಂಗೂಳಿ. ಇದು ಆಫ್ ಸೀಸನಲ್ಲೇ ಹಿಂಗೆ, ಇನ್ನು ಸೀಸನಲ್ಲಿ ಹೆಂಗೆ ಅಂತ ನನ್ನ ಕ್ವೆಶನ್. ಇದು ಇಲ್ಲಿ ಫೇಮಸ್ಸು. ಇವರು ಯಾರು ಅಂತ ನಾನು ನಿಮಗೆ ಹೇಳ್ತೀನಿ, ನನಗೂ ಗೊತ್ತಿಲ್ಲ. ಜೈ ರೈಟಲ್ಲಿ ನೋಡಮ್ಮ, ರೋಮನ್ ಸ್ಕಲ್ಪ್ಚರ್ಸ್. ಇವರೆಲ್ಲ ರಾಜರ ಗೊತ್ತಿಲ್ವಾ? ಏನೂ ಗೊತ್ತಿಲ್ಲ, ಹೆಂಗೆ ಬಂದಿದ್ದೀವಲ್ಲ ನಾವು ನೋಡೋಕ್ಕೆ. ಅದು ನಮ್ಮ ಟ್ಯಾಲೆಂಟ್ ಅಂದರೆ. ಹೊಡೀರಿ ಚಪ್ಪಾಳೆ. ಬೋರ್ಡಿಂಗ್ಸು ಇಲ್ಲ, ಓದೋಣ ಅಂದರೆ. ನಮ್ಮ ಟೆಂಪಲ್ಗಳಿಗೆಲ್ಲ ನಾವು ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಮದು ಎಷ್ಟು ವರ್ಷದಿಂದ ಎಂತೆಂಥ ಆರ್ಕಿಟೆಕ್ಚರು, ಆ ಸ್ಕಲ್ಪ್ಚರ್ ಕೆತ್ತನೆ ಅದೆಲ್ಲ ಹೆಂಗಿದೆ. ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಿಲ್ಲ. ನಮ್ಮದು ಥರ ರಾಯಲ್ ಅನಿಸುತ್ತೆ ನೋಡಿದ ತಕ್ಷಣ. ನಮ್ಮದು ಡೀಟೇಲಿಂಗ್, ನಮ್ಮದು ಟೆಂಪಲ್ಸ್ ಎಲ್ಲ ನೋಡಿದ್ರೆ ಎಂಥ ಡೀಟೇಲಿಂಗ್. ಏನು ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಕಲ್ಲಲ್ಲಿ ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಷ್ಟೇ. ಬಟ್ ನೈಸ್. ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಆದರೆ ನಾವಿವಾಗ ಬೇರೆ ಜಾಗಕ್ಕೆ ಹೋಗಬೇಕು, ಹಾಗಾಗಿ ಇಲ್ಲಿ ಒಳಗೆ ಹೋಗುತ್ತೀವಿ. ನಾವಿವಾಗ ಹೋಗಿದ್ವಲ್ಲ, ನಾನು ನಿಮಗೆ ತೋರಿಸಿದ್ನಲ್ಲ ಮ್ಯೂಸಿಯಂ ಥರ ಇತ್ತಲ್ಲ, ಅದು ಟೌನ್ ಹಾಲ್ ಆಫ್ ಫ್ಲಾರೆನ್ಸ್ ಅಂತೆ. ಆ್ಯಂಡ್ ಅವರೆಲ್ಲ ರೋಮನ್ ಸ್ಕಲ್ಪ್ಚರ್ಸ್ ಏನೇನು ನಿಮಗೆ ತೋರಿಸಿದ್ನಲ್ಲ, ಅವರೆಲ್ಲ ಯಾರು ಅಂತ ಜಯಂತ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಇಟ್ ಸೇಸ್ ದೇ ಆರ್ ಗ್ರೀಕ್ ಗಾಡ್ಸ್, ಸಮ್ ಮೈಥಾಲಜಿ ಇದರಲ್ಲಿ. ಯೂಶಲಿ ನಾವು ಗೈಡೆಡ್ ಟೂರ್ ತೊಗೋಬೇಕಿದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದು. ಹಾಂ, ಅವ್ರದ್ದು ಸ್ಕಲ್ಪ್ಚರ್ ಕ್ರಿಯೇಟೆಡ್ ಬೈ ಒನ್ ಆಫ್ ದಿ ಮಾರ್ಬಲ್ ಕ್ರಿಯೇಟರ್, and ಅದು ಇಟ್ಸ್ ಇನ್ ಪ್ಲೇಸ್ ಇನ್ ದ ಮಾನ್ಯುಮೆಂಟ್ ಡೈರೆಕ್ಟ್ಲಿ, ಟೌನ್ ಹಾಲ್ ಆಫ್ ಫ್ಲಾರೆನ್ಸ್. ಬಟ್ ಇಟ್ ಆಲ್ಸೋ ಸೆಡ್ ದೇ ಆರ್ ಸಮ್ ಗ್ರೀಕ್ ಗಾಡ್ ಅಲ್ಲ. ಬಟ್ ವಿ ವುಡ್ ನೋ, ಕರೆಕ್ಟಾಗಿ ಹಿಸ್ಟ್ರಿ ಗೊತ್ತಿದೆ, ಏನು ಹೇಳೋಕ್ಕಾಗಲ್ಲ. ಅವರ ಹಿಸ್ಟ್ರಿ ಆ್ಯಂಡ್ ಮೈಥಾಲಜಿ ಪ್ರಕಾರ ಅವರು ಗ್ರೀಕ್ ಗಾಡ್ ಅಂತ ಹೇಳಿದ್ದಾರೆ. ಅದು ಯಾವುದೋ ಫೈರ್ ಡಿಯೇಟಿ, ಇದು ಗ್ರೀಕ್ ಗಾಡ್ ಅಂತೆ, ಅದನ್ನು ಇವನು ಸಾಯಿಸೋದಂತೆ, ಸಮಥಿಂಗ್ ಲೈಕ್ ದಟ್. ದೇರ್ ಇಸ್ ಅ ಸ್ಟೋರಿ. ಬಟ್ ನಮ್ಗೆ ಏನಪ್ಪ, ಸ್ಕಲ್ಪ್ಚರ್ ನೋಡಿದ್ವಿ, ಇದು ಬಿಲ್ಡಿಂಗ್ ನೋಡಿದ್ವಿ ಅಷ್ಟೇ. ನಮ್ಮ ಹಿಸ್ಟ್ರಿನೇ ಓದೋಕ್ಕೆ ಟೈಮ್ ಆಗ್ತಿಲ್ಲ. ಈ ಹಿಸ್ಟ್ರಿ ತಿಳ್ಕೊಂಡು ಏನು ಮಾಡಲಿ ಅಂತೀರಾ? ಸೇಮ್ ಫೀಲಿಂಗ್, ಮ್ಯೂಚುವಲ್ ಮಾ. ಬಿಲ್ಡಿಂಗ್ಸ್ ಚೆನ್ನಾಗಿದೆ. ನಂಗೆ ಈ ಬಿಲ್ಡಿಂಗ್ಗಳದ್ದು ಪೇಂಟ್ಗಳೆಲ್ಲ ಇಷ್ಟ ಆಯಿತು ನೋಡಿ. ನೈಸ್ ಪ್ಲೇಸ್. ಇಫ್ ಯು ನೋ ದ ಹಿಸ್ಟ್ರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಆ್ಯಂಡ್ ಇಫ್ ಯು ಹ್ಯಾವ್ ಅ ಗೈಡ್ ದಟ್ ಈಸ್ ಆಲ್ಸೋ ಅ ಗುಡ್ ಥಿಂಗ್. ಬಟ್ ಯಾ, ನನ್ನ ಕಡೆಯಿಂದ ನಿಮ್ಗೆ ಇಷ್ಟೇ ಮ್ಯಾಟ್ರು. ಸ್ಟ್ರೀಟ್ಸ್ ನೋಡಿ, ಸ್ಕಲ್ಪ್ಚರ್ ನೋಡಿ ಅಷ್ಟೇ. ಫೈನಲಿ ನಾವು ಅಂದ್ಕೊಂಡಿದ್ದು ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಲುಕ್ ಆಟ್ ದ್ಯಾಟ್ ಪ್ಲೇಸ್. ಓ ಮೈ ಗಾಡ್, ಲುಕ್ಸ್ ಲೈಕ್ ಅ ಪೇಂಟಿಂಗ್ದು. ಸಖತ್ ದೊಡ್ಡದಿದೆ. ಕ್ಯಾಮ್ರಲ್ಲಿ ನಂಗೆ ಗೊತ್ತಿಲ್ಲ ನಿಮ್ಮ ಜಡ್ಜ್ಮೆಂಟ್ ಸಿಗುತ್ತೋ ಇಲ್ವೋ ಅಂತ. ಕ್ರೇಜಿ ಸಖತ್ತಾಗಿದೆ. ಇಲ್ಲಿಂದ ನೋಡೋಕೆ ಸಿಕ್ಕಾಪಟ್ಟೆ ದೊಡ್ಡದು ಕಾಣಿಸ್ತಿದೆ. ಬಟ್ ಯಾ, ಲುಕ್ಸ್ ಲೈಕ್ ಒನ್ ಪೇಂಟಿಂಗ್ ಓನ್ಲಿ. ಓಕೆ, ಹೆಲೋ ಗೈಸ್. ಬಸ್ಸಲ್ಲಿದ್ದೀವಿ ಇವಾಗ, ವಾಪಸ್ ಆ ಸೈಟ್ ಸೀಯಿಂಗ್ ಬಸ್ಗೆ. ವಿ ವರ್ ವೇಟಿಂಗ್ ಫಾರ್ ಅನದರ್ ಬಸ್, ಬಟ್ ಅದು ಬರಲೇ ಇಲ್ಲ. ನಾವು ಅದು ಯಾವುದೋ ಒಂದು ಪ್ಲೇಸ್ಗೆ ಹೋಗಬೇಕಿತ್ತು, ಆ ಬಸ್ ಬರಲೇ ಇಲ್ಲ. ಆ್ಯಂಡ್ ಇದು ಲಾಸ್ಟ್ 6:30 6:02 ಲಾಸ್ಟ್ ಬಸ್ಸು. ಸೊ ಯಾ, ಬಟ್ ಅಲ್ಲಿ ಶೋ ಇದು ರಿವರ್ ಹಿಯರ್. ಆರ್ನೋನ ಏನೋ ರಿವರ್ ಇದೆ. ಇವಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಇಟ್ ಲುಕ್ಸ್ ವೆರಿ ನೈಸ್ ಡ್ಯೂರಿಂಗ್ ದ ಡೇ. ನಾವಿಬ್ಬರು ಡಾನ್ ನೀನೋನೋ ಅದು ಅಲ್ಲ, ಐಸ್ ಕ್ರೀಮ್ದು
ಜಿಲಾಟೋ ಡಾನ್ ನೀನೋಗಿ ಹೋಗಿದ್ವಿ. ಇಟ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಗೇನ್ ನೋಡಿದ ಜಾಗ ಜಿಲಾಟೋಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಇಬ್ಬರು ಜಿಲಾಟೋ ತಿಂದ್ವಿ. ಅಲ್ಲಿ ಅಟ್ಯಾಚ್ ದ ಪಿಕ್ಚರ್ಸ್ ಸೊ ಯು ಕ್ಯಾನ್ ಸಿ. ಆ್ಯಂಡ್ ಇಬ್ಬರು 4 ಡಿಫ್ರೆಂಟ್ ಫ್ಲೇವರ್ ತೊಗೊಂಡಿದ್ವಿ. ಸೊ ಇಟ್ ವಾಸ್ ವೆರಿ ಗುಡ್, ಯಮ್ ಇತ್ತು. ಅದನ್ನು ತಿನ್ಕೊಂಡು ಬಂದು ಇಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾನೆ ಇದ್ವಿ. ನೋಡಿದ್ರೆ ಬಸ್ಸು ಇವಾಗ ನಮಗೆ ಮನೆ ಕಡೆ ಹೋಗೋ ಬಸ್ ಸಿಕ್ತು, ಅಲ್ಲಿ ಹೋಗೋ ಬಸ್ ಸಿಕ್ಕಿಲ್ಲ. ಜಯಂತ್ ಅವರು ಗಡ್ಬಡ್ ಮಾಡ್ಕೊಂಡಿದ್ದಾರೆ ರೂಟ್ ವಿಷಯದಲ್ಲಿ. ಅಂತಾನೆ ಬಂದಿದ್ದು ಎಂತ ಮಾರ್ರೆ, ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಸುಮ್ಮನೆ ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೇಕು. ಅಷ್ಟೇ, ಯಾಕೆಂದರೆ ಲೇಟ್ ಆಗಿಬಿಟ್ಟಿದೆ. ಇದೊಂದು ನಮಗೆ ಬಸ್ಸು ಇಲ್ಲ. ನಾವು ವಿ ಆರ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಮೇ ಬಿ ವಿಲ್ ಜಸ್ಟ್ ಗೋ ಹೋಮ್ ಬಿಕಾಸ್ ಯು ಆರ್ ವೆರಿ ವೆರಿ ಟಯರ್ಡ್. ಆ್ಯಂಡ್ ನಾಳೆ ಬೆಳಗ್ಗೆ ನಮಗೆ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಡೇ ಆಲ್ಸೋ ವೆರಿ ಅರ್ಲಿ. ಇನ್ನೊಂದು ಜಾಗಕ್ಕೆ ಹೋಗಬೇಕು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಡೇ ಬೈ 7:30 AM ವಿ ಹ್ಯಾವ್ ಟು ಲೀವ್. ಹಾಗಾಗಿ ಸೊ ಮೇ ಬಿ ಇವತ್ತಿಗೆ ನಾವು ಇದನ್ನು ಟ್ರಿಪ್ನ ಇಲ್ಲಿಗೆ ವ್ಯಾಪ್ ಅಪ್ ಮಾಡ್ತೀವಿ ಫ್ಲಾರೆನ್ಸ್ದು. ಸೊ ಲೆಟ್ಸ್ ಸಿ ಟುಮಾರೋ. सत्य भाव में कोपवे